5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರ. ಎಐಸಿಸಿ ಅಧ್ಯಕ್ಷ ಸ್ಟೇಟ್ಮೆಂಟ್ ಬಳಿಕವಾಗಿ ಅಹಿಂದ ಫುಲ್ ಖುಷಿ ಆಗ್ಬಿಟ್ಟಿದೆ. ಸಹಸ್ರಾರು ಜನರಿಗೆ ನಾಟಿ ಕೋಳಿ ಊಟದ ಆಯೋಜನೆಯನ್ನ ಮಾಡಲಾಗಿದೆ. ಅಹಿಂದ ವರ್ಗಗಳ ಯುವ ಸಮೂಹದಿಂದ ಈ ಆಯೋಜನೆಯನ್ನ ಮಾಡಲಾಗಿದೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರ. ಹಾಗಿದ್ರೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಾ? ಎಐಸಿಸಿ ಅಧ್ಯಕ್ಷ ಸ್ಟೇಟ್ಮೆಂಟ್ ಬಳಿಕವಾಗಿ ಅಹಿಂದ ಫುಲ್ ಹ್ಯಾಪಿ ಮೂಡ್ ನಲ್ಲಿದ್ದಾರೆ. ಸಹಸ್ರಾರು ಜನರಿಗೆ ನಾಟಿ ಕೋಳಿ ಊಟದ ಆಯೋಜನೆಯನ್ನ ಮಾಡಲಾಗಿದೆ. ಅಹಿಂದ ವರ್ಗಗಳ ಯುವ ಸಮೂಹದಿಂದ ಈ ಒಂದು ಆಯೋಜನೆಯನ್ನ ಮಾಡಲಾಗಿದೆ. ಊಟದ ವ್ಯವಸ್ಥೆ ಅಥವಾ ನಾಟಿ ಕೋಳಿ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸಿದ್ದು ಹೆಸರಿನಲ್ಲಿ ಸಾರ್ವಜನಿಕರಿಗೆ ನಾಟಿ ಕೋಳಿ ಊಟವನ್ನ ಹಾಕಿಸಲಾಗ್ತಾ ಇದೆ. ಜನವರಿ 6ನೇ ತಾರೀಕು ತುಮಕೂರು ರಸ್ತೆಯ ಭವಾನಿ ನಗರದಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂತಹ ಭರವಸೆಯಲ್ಲಿ ಈಗಾಗಲೇ ಅವರು ಜನವರಿ 6ನೇ ತಾರೀಕು ನಾಟಿ ಕೋಳಿ ಊಟವನ್ನ ಹಾಕಿಸಬೇಕು ಅಂತ ಹೇಳಿ ಆಯೋಜನೆಯನ್ನ ಮಾಡ್ತಿದ್ದಾರೆ. ಸಹಸ್ರಾರು ಜನರಿಗೆ ನಾಟಿ ಕೋಳಿ ಊಟದ ಆಯೋಜನೆಯನ್ನ ಮಾಡಿದ್ದಾರೆ. ಅಹಿಂದ ವರ್ಗಗಳ ಯುವ ಸಮೂಹ ಆಯೋಜನೆ ಮಾಡಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಎಐಸಿಸಿ ಅಧ್ಯಕ್ಷರು ಆಗಿರುವಂತಹ ಖರ್ಗೆ ಅವರು ಕೊಟ್ಟಿರುವಂತದ್ದೇನು ಇಲ್ಲಿಲ್ಲ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ ಒಂದು ಕಡೆ ಸಿಎಂ ಆಗಿರ್ತಾರೆ 5 ವರ್ಷ ಅಂತ ಹೇಳಿ ಈಗಾಗಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅಥವಾ ಅದಕ್ಕಾಗಿ ಆ ಒಂದು ವಿಚಾರವನ್ನ ಕೇಳಿದಂತಹ ತಕ್ಷಣವಾಗಿ ಖುಷಿ ಆಗಿರುವಂಥದ್ದು. ಸೊ ಏನಿದೆ ಕಂಪ್ಲೀಟ್ ಮಾಹಿತಿ ಇದ್ರ ಬಗ್ಗೆ? ಸ್ಥಳೀಯ ಮಟ್ಟದಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲವನ್ನ ಸ್ಥಳೀಯ ನಾಯಕರೇ ಬಗೆಹರಿಸಿಕೊಳ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಈ ವಿಚಾರದಿಂದ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಬ್ಯಾಟಿಂಗ್ ಮಾಡ್ತಾ ಇದ್ರು ಅಂತೆಲ್ಲಾನು ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೈ ಚೆಲ್ಲಿ ಕೂತಂತೆ ಕಾಣ್ತಾ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ ಜೊತೆ ನಾನು ಮಾತನಾಡಿದ್ದೀನಿ, ರಾಹುಲ್ ಗಾಂಧಿ ಅವರು ಸಿಎಂ ಕುರ್ಚಿ ವಿಚಾರವನ್ನ ಬಗೆಹರಿಸ್ತಾರೆ, ಅದೆಲ್ಲ ಗೊಂದಲಗಳಿಗೂ ಕೂಡ ತೆರೆ ಬೀಳುತ್ತೆ ಅಂತ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಮೂಲಕ ರಾಹುಲ್ ಗಾಂಧಿ ಅವರು ತಮ್ಮ ಬೆನ್ನಿಗೆ ನಿಲ್ಲಬಹುದು ಅನ್ನೋ ಬಲವಾದ ನಿರೀಕ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಈ ಮಧ್ಯೆ 5 ವರ್ಷವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಅಹಿಂದ ನಾಯಕರು ಪದೇ ಪದೇ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಈ ನಡುವೆ ಅಹಿಂದ ಮುಖಂಡರೆಲ್ಲರೂ ಕೂಡ ತಮ್ಮ ಬೆಂಬಲಿಗರಿಗೆ ಅಂದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಮತ್ತೆ ಬರ್ತಕ್ಕಂಥ ಒಂದು ಅಭಿಮಾನಿಗಳಿಗೆ ಭರ್ಜರಿ ಬಾಡೂಟವನ್ನ ಏರ್ಪಡಿಸಿರ್ತಕ್ಕಂಥದ್ದು. ಜನವರಿ 6ನೇ ತಾರೀಕು ತುಮಕೂರು ರಸ್ತೆಯಲ್ಲಿ ಇರ್ತಕ್ಕಂಥ ಭವಾನಿ ನಗರದಲ್ಲಿ ಸುಮಾರು 20,000 ಜನಕ್ಕೆ ಊಟದ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಎಲ್ರಿಗೂ ಕೂಡ ಸಿದ್ದರಾಮಯ್ಯನವರ ಅತಿ ಪ್ರಿಯವಾದ ನಾಟಿ ಕೋಳಿ ಊಟವನ್ನೇ ಆಯೋಜನೆ ಮಾಡಿರ್ತಕ್ಕಂಥ ಒಂದು ವಿಚಾರ ಈಗ ಗೊತ್ತಾಗಿರ್ತಕ್ಕಂಥದ್ದು. ಆ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಬಲ ಪ್ರದರ್ಶನ ಮಾಡೋದಕ್ಕೂ ಕೂಡ ಕೆಲವು ಅಹಿಂದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಮತ್ತೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬಹುದು ಎಂಬ ಒಂದು ನಿರೀಕ್ಷೆ ಏನಿದೆ, ಈ ಎಲ್ಲಾ ಒಂದು ವಿಚಾರಗಳಿಂದ ಅಹಿಂದ ನಾಯಕರು ಬಹಳಷ್ಟೊಂದು ಹ್ಯಾಪಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಜನವರಿ 6ನೇ ತಾರೀಕು ತುಮಕೂರಿನ ರಸ್ತೆಯಲ್ಲಿ ಬೃಹತ್ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಬರ್ತಕ್ಕಂಥ ಅಭಿಮಾನಿಗಳಿಗೆ ಬೆಂಬಲಿಗರಿಗೆ ಭರ್ಜರಿ ನಾಟಿ ಕೋಳಿ ಬಾಡೂಟದ ಒಂದು ಆಯೋಜನೆ ಮಾಡಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.